नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधो नूनं मनां मा कृथा। श्री सत्यात्मगुरो त्वदङ्घ्रियुगलं हित्वा नमे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम हरिः ओम। स्वस्तस्तु असेढसन्मङ्गलानि सन्तु। श्लोकैक श्रवणपठनम् अखिलार्थ पुरुषार्थ सकल कारणीभूत। अद्य रुद्राध्याय नमक चमक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा
ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನ ದಿನ ಯುಕ್ತಿ ಮಲ್ಲಿಕೆಯ ಪಾಠದ ಶ್ರವಣವನ್ನು ಮಾಡಿದ್ದೇವೆ. ವಾರಕ್ಕೊಮ್ಮೆ ಯುಕ್ತಿ ಮಲ್ಲಿಕ ಪಾಠ ಮಾಡಬೇಕು ಅಂತಕೊಂಡಂತ ಒಂದು ಸಂಕಲ್ಪ ಇದೆ. ವಾದರಾಜ ಶ್ರೀಪಾದಂಗಳವರು ನಮ್ಮ ಮೇಲೆ ಮಾಡಿದ ಉಪಕಾರವನ್ನು ಶ್ರವಣ ಮಾಡುವುದಕ್ಕೋಸ್ಕರ ಅನೇಕ ಜನರು ಬಯಸಿದ್ದರಿಂದಾಗಿ ಆ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ನಾವು ಮಾಡಿದ್ದೇವೆ. ವಾರಕ್ಕೆ ಒಂದು ಸಲ ಅದಕ್ಕಿಂತ ಯಾವಾಗ ಮುಗಿಯಬೇಕು ಅಂತ ಅನ್ನೋದು ಕೂಡ ಚಿಂತೆ ಇದೆ. ನೋಡೋಣ, ಅದನ್ನು ಇನ್ನೂ ಸ್ವಲ್ಪ ಹೆಚ್ಚಿನ ದಿನಗಳಲ್ಲಿ ಕೂಡ ಅದನ್ನು ಹೇಳಲಿಕ್ಕಾಗ್ತದೆ ಅನ್ನೋದು ಕಲ್ಪನೆ ಮಾಡೋಣ, ಪ್ರಯತ್ನ ಮಾಡೋಣ. ಇಲ್ಲಿ ಪರಮಾತ್ಮ ಈಗ 7ನೇ ಅನುವಾಕ ಪ್ರಾರಂಭವಾಗ್ತಾ ಇದೆ. ಈ 7ನೇ ಅನುವಾಕದಲ್ಲಿ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡುವ ಪರಮಾತ್ಮ ಕೇವಲ ಅವರಿಗೆ ಊಟ, ಬಟ್ಟೆ, ಆಯುಷ್ಯ, ಆರೋಗ್ಯ ಇಷ್ಟೇ ಕೊಡೋದಿಲ್ಲ, ಜ್ಞಾನವನ್ನು ಕೂಡ ಕೊಡ್ತಾನೆ. ಅಂತಕ್ಕಂಥ ಪರಮಾತ್ಮನ ಜ್ಞಾನದಾತೃತ್ವ ರೂಪವಾದ ಕೆಲವು ಮಹಿಮೆಗಳನ್ನು ಈ ಮುಂದಿನ ಅನುವಾಕದಲ್ಲಿ ಅದನ್ನು ಹೇಳ್ತಾರೆ. ಈ ಅನುವಾಕ ಪ್ರಾರಂಭವಾಗ್ತದೆ. ನಮೋ ದುಂದುಭ್ಯಾಯ. ದುಂದುಭಿ ಅಂತಿಕೊಂಡಂತಂದರೆ ಡಂಗೂರ ಅಥವಾ ದೊಡ್ಡ ನಗಾರಿ. ಇನ್ನು ಪರಮಾತ್ಮ ನಗಾರಿ ಹೊಡಿತಾನೇನು? ಹೌದು. ಪರಮಾತ್ಮ ತನ್ನ ಅವತಾರದ ಕಾರ್ಯವನ್ನು ಅಂಜಿ ಯಾರಿಗೂ ಹೇಳಲಾರ್ದೆ ಎಲ್ಲೋ ವೇಷ ಮರೆಸಿಕೊಂಡು ಮಾಡೋದಿಲ್ಲ. ಪರಮಾತ್ಮ ಯಾರಿಗೂ ಅಂಜಿ ಕುಳಿತುಕೊಳ್ಳುವನು ಅಲ್ಲ. ಡಂಗುರ ಸಾರ್ತಾನೆ. ಸಜ್ಜನರ ರಕ್ಷಣೆಗೆ ನಾನು ಬಂದಿದ್ದೇನೆ, ಧರ್ಮ ಸಂಸ್ಥಾಪನೆಗೆ ನಾನು ಬಂದಿದ್ದೇನೆ, ಯಾರ್ಯಾರು ದುಷ್ಟರಿದ್ದೀರಿ, ಇನ್ನು ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಖ ಇಲ್ಲ, ಶರಣಾಗತರಾಗಿ ಎಲ್ಲರ ಸಾಯುವುದಕ್ಕೋಸ್ಕರ ತಯಾರಾಗ್ರಿ ಅಂತಕೊಂಡಂತೆ. ಹೌದು. ಅಂದು ಜಮದಗ್ನಿ ಋಷಿಗಳ ಆತಿಥ್ಯವನ್ನು ಕಂಡು ಅವರ ಕಾಮಧೇನುವಿನ ತನ್ನ ಅವತಾರ ಕಾರ್ಯಗಳನ್ನು ಜನರಿಗೆ ಢಾಣಾಢುಂಗರವಾಗಿ ತಿಳಿಸಿ ಬರ್ತಾನೆ. ತಿಳಿಸಿ ಆ ಕಾರ್ಯವನ್ನು ಮಾಡಿ ತೋರಿಸ್ತಾನೆ. ದುಂದುಭೀನ್ ಅಯತಿ. ಅಯ ಅಂದರೆ ಪ್ರಕಟಿಸು, ಕಳಿಸುವಂಥದ್ದು. ಅಯ ಗತವು ಜಗತ್ತಿಗೆ ದುಂದುಭಿ ಹೊಡೆದು ತಿಳಿಸ್ತಾನೆ, ನಾನು ಅವತಾರ ಮಾಡೀನಿ, ಭಕ್ತರೇ ನೀವೆಲ್ಲರೂ ನಿಶ್ಚಿಂತರಾಗಿರಿ ಅಂತ ತಿಳ್ಕೊಂಡಂತೆ. ಪರಶುರಾಮ ಅವತಾರದಲ್ಲಿ ಆಗಲೇ ಹೇಳಿದಂತೆ ಜಮದಗ್ನಿ ಋಷಿಗಳ ಆತಿಥ್ಯ
ಕಾಮಧೇನುವಿನಿಂದಾಗಿದೆ ಅಂತ ತಿಳಿದು ಅದನ್ನು ಪಡೆಯುವ ಅಹಂಕಾರವನ್ನು ಯಾವಾಗ ಕಾರ್ತಿವೀರ್ಯಾರ್ಜುನ ತೋರಿಸಿದ, ಆಗ ಅವರು ತಮ್ಮ ಕೊಡೋದಿಲ್ಲ ಅಂತಕೊಂಡು ಅಂತ ಹೇಳಿದಾಗ ಋಷಿಗಳೇ ಅಪಮಾನ ಮಾಡಿ ಹೋಗ್ತಾನೆ. ಮನೆಗೆ ಬಂದ ಪರಶುರಾಮ ವಿಚಾರ ಮಾಡ್ತಾನೆ. ಮನೆಗೆ ಬಂದು ಪರಶುರಾಮ ಹೇಳ್ತಾರೆ, ಈ ರಾಜರಿಗೆ ಇಷ್ಟು ಸೊಕ್ಕು ಬಂದಿದೆ ಅಲ್ಲ, ಋಷಿಗಳಿಗೆ ಅಪಮಾನ ಮಾಡುವಷ್ಟು ಸೊಕ್ಕು. ಇದು ಎಲ್ಲ ಕಾಲಗಳಲ್ಲಿ ನಡೀತಕ್ಕಂಥ ಒಂದು ಕ್ರಾಂತಿ, ಸಂಘರ್ಷ. ಕ್ರಾಂತಿ ಅಲ್ಲ, ಸಂಘರ್ಷ. ಬಾಹುಬಲ ಬುದ್ಧಿವಂತರನ್ನು ತನ್ನ ಅಧೀನದಲ್ಲಿಟ್ಟುಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಆದರೆ ಬುದ್ಧಿಬಲ ಬಾಹುಬಲದ ಅಧೀನವಾದರೆ ಜಗತ್ತಿನಲ್ಲಿ ಗುಂಡಾಗಿರಿ ಬೆಳೀತದೆ. ಬಾಹುಬಲ ಬುದ್ಧಿಬಲದ ಅಧೀನವಾಗಿದ್ದರೆ ಯೋಗ್ಯವಾಗಿರತಕ್ಕಂಥ ನೀತಿಗಳ ನಿರ್ಮಾಣವಾಗ್ತದೆ. ಈ ಸಿದ್ಧಾಂತದ ಸಂಘರ್ಷ ಮೊದಲಿನಿಂದಲೂ ಇದೆ. ಕೆಲವು ಸಲ ಬಾಹುಬಲಕ್ಕೆ ಜಯ ಸಿಗ್ತದೆ, ಮತ್ತೆ ಪುನಃ ಬುದ್ಧಿಬಲ ಬಾಹುಬಲವನ್ನು ಇಳಿಸ್ತದೆ, ಕೆಳಗಿಳಿಸ್ತದೆ. ಈ ಬಾಹುಬಲದ ಸೊಕ್ಕನ್ನು ಇಳಿಸಬೇಕು ಅಂತೇಳಿ ಪರಶುರಾಮ ದೇವರು ಕಾರ್ತಿವೀರ್ಯಾರ್ಜುನ ಜೊತೆಗೆ ಯುದ್ಧ ಮಾಡಿ 1,000 ಕೈಗಳನ್ನು ಹೇಗೆ ಮರದ ಸಣ್ಣ ಟೊಂಗೆಗಳನ್ನು ಕಿತ್ತಿ ಹಾಕಿ ಪಟ ಪಟ ಕತ್ತರಿಸಿ ಹಾಕಿಬಿಟ್ಟಿದ್ದೆ. ಆಗ ದತ್ತಾತ್ರೇಯ ರೂಪಿಯಾದ ಪರಮಾತ್ಮ ಬಂದು, ಆಯಿತು 2 ಕೈ ಉಳಿಸು, ಬಿಟ್ಬಿಡು ನನ್ನ. ತನ್ನ ತಂದೆ ರಕ್ತವಿನ ಮಡುವಿನಲ್ಲಿ ಕೈ ಕತ್ತರಿಸಿಕೊಂಡು ಬಿದ್ದದ್ದು ಅವನ ಮಕ್ಕಳಿಗೆ ಸಹನೆಯಾಗಲಿಲ್ಲ. ಪರಶುರಾಮ ಇಲ್ಲದ ವೇಳೆಯಲ್ಲಿ ಬಂದು ಜಮದಗ್ನಿ ಋಷಿಗಳನ್ನು, ಆನಂತರ ಅವರ ಅಣ್ಣಂದಿರನ್ನೆಲ್ಲರನ್ನು ಕೊಂದು ಆಶ್ರಮಕ್ಕೆ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಪರಶುರಾಮ ದೇವರು ಆ ಧ್ವಂಸಕ್ರಿಯೆಯನ್ನು ನೋಡಿ ಪ್ರತಿಜ್ಞೆ ಮಾಡಿದ್ದಾರೆ, ಪೃಥ್ವಿಯಲ್ಲಿದ್ದ ದುಷ್ಟ ಕ್ಷತ್ರಿಯರನ್ನು ನಾನು ಶಿಕ್ಷಿಸ್ತೇನೆ ಅಂತ ತಿಳ್ಕೊಂಡಂತೆ ಡಂಗುರ ಸಾರಿದ್ದಾರೆ. ಬರ್ತಾ ಇದ್ದೇನೆ, ಎಚ್ಚರ, ತಯಾರಿರಿ ಯುದ್ಧಕ್ಕೋಸ್ಕರ ಅಂತ ಕೊಡಂತೆ. ಒಂದು ಕೈಯಲ್ಲಿ ಧನುಷ್ಯ ಬಾಣ, ಇನ್ನೊಂದು ಕೈಯಲ್ಲಿ ಪರಶು ಕೊಡಲೆಯನ್ನು ಹಿಡಿದುಕೊಂಡು 21 ಸಲ ಪೃಥ್ವಿಯಲ್ಲಿ ತಿರುಗಾಡಿ ದುಷ್ಟ ಕ್ಷತ್ರಿಯರನ್ನು ಸಂಹರಿಸಿದ್ದಾರೆ, ಸಜ್ಜನರನ್ನು ಸಂರಕ್ಷಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀರಾಮಚಂದ್ರ ರಾಮಾಯಣದಲ್ಲಿ ವರ್ಣನೆ ಬರ್ತದೆ. ಯಾವಾಗ ರಾವಣನನ್ನು ಶ್ರೀರಾಮಚಂದ್ರ ಸಂಹಾರ ಮಾಡಿದ, ಲಂಕೆಯಲ್ಲಿ ಡಂಗುರ ಸಾರಿದ. ಡಂಗುರ ಸಾರಿ ಹೇಳಿದ, ರಾವಣನ ಸಂಹಾರವಾಗಿದೆ, ವಿಭೀಷಣನನ್ನು ರಾಜ್ಯದಲ್ಲಿ ನಾನು ಮೊದಲೇ ಅಭಿಷೇಕ್ತರನ್ನಾಗಿ ಮಾಡಿದ್ದೇನೆ. ನಿಮ್ಮಲ್ಲಿ ಯಾರ ರಾಕ್ಷಸರಿಗಿದ್ರೆ ವಿರೋಧ ಇದ್ದರೆ ಮುಂದೆ ಬನ್ನಿ, ನಿಮ್ಮನ್ನು ಸಂಹರಿಸಿ ವಿಭೀಷಣನನ್ನು ಸುರಕ್ಷಿತನನ್ನಾಗಿ ಮಾಡಿ ನಾನು ಹೊರಡ್ತೇನೆ ಅಂತ ಹೇಳಿ ಶ್ರೀರಾಮಚಂದ್ರ ಡಂಗುರವನ್ನು ಸಾರಿದ. ಅಷ್ಟೇ ಅಲ್ಲ, ಪರಮಾತ್ಮ ರಾಮಚಂದ್ರ 30,000ಕ್ಕಿಂತಲೂ ಹೆಚ್ಚು ವರ್ಷ ರಾಜ್ಯವನ್ನು ಆಳಿ ಜಗತ್ತನ್ನು ಸುಭಿಕ್ಷವನ್ನಾಗಿ ಮಾಡಿ ಮತ್ತೊಮ್ಮೆ ಡಂಗುರ ಸಾರಿದ. ಸಮಾಯಾತ ಸಮಾಯಾತ ಯೇ ಮೋಕ್ಷಪದ ಹೆಚ್ಚವ, ಯಾರ್ಯಾರಿಗೆ ಮೋಕ್ಷ ಬೇಕು ಬನ್ನಿ ಬನ್ನಿ ಬನ್ನಿ, ಕರ್ಕೊಂಡು ಹೋಗ್ತೇನೆ ನನ್ನ ಜೊತೆಯಲ್ಲಿ ಅಂತಕೊಂಡು. ಈ ರೀತಿಯಾಗಿ ಡಂಗುರವನ್ನು ಸಾರುವ ಪರಶುರಾಮನಿಗೆ ದುಂದುಭ್ಯಾಯ ನಮಃ ಅಂತ ಹೆಸರು. ಡಂಗುರವನ್ನು ಸಾರುವ ರಾಮಚಂದ್ರನಿಗೆ ದುಂದುಭ್ಯಾಯ ನಮಃ. ಇನ್ನು ಶ್ರೀಕೃಷ್ಣ
ತನ್ನ ಕೊಳಲನ್ನೇ ತನ್ನ ಡಂಗುರ ಸಾರುವ ಸಾಧನವನ್ನು ಮಾಡಿದ. ಅಂದು ಶರಣ್ ಪೌರ್ಣಿಮೆ. ಬಾಲ್ಯದಿಂದಲೂ ತನ್ನನ್ನು ಪ್ರೀತಿಸಿ ತನ್ನನ್ನು ಪರಮಾತ್ಮ ಅಂತ ಹೇಳಿ ತಿಳಿದುಕೊಂಡು ಉಪಾಸನೆ ಮಾಡಿ ಪರಮಾತ್ಮನ ಸಾಮೀಪ್ಯವನ್ನು ಪಡೆಯಬೇಕು ಅಂತೇಳಿ ಸಾಧನೆಯು ಪಕ್ವ ಸಾಧನೆಯರಾಗಿ ತಮ್ಮ ಸಾಧನೆಯನ್ನು ಪಕ್ವವನ್ನಾಗಿ ಮಾಡಿಕೊಂಡ ಗೋಪಿಕಾಸ್ತ್ರೀಯರಿಗೆ ಅವರಿಗೆ ರಾಸಕ್ರೀಡೆ ಆನಂದ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ತನ್ನ ಕೊಳಲನ್ನೇ ಡಂಗುರದ ಸಾಧನವನ್ನಾಗಿ ಮಾಡಿಕೊಂಡು ದುಂದುಬಿಯ ರೂಪದಲ್ಲಿ ಸಾಧನೆಯನ್ನಾಗಿ ಮಾಡಿಕೊಂಡು ಪೌರ್ಣಿಮೆಯ ದಿನ ಆ ಯಮುನಾ ನದಿ ದಂಡೆಯ ಕದಂಬ ವೃಕ್ಷದ ಮೇಲೆ ಕುಳಿತುಕೊಂಡು ಕೊಳಲನ್ನು ಬಾರಿಸಿದರೆ ಆ ಶ್ರೀಕೃಷ್ಣನ ಆಹ್ವಾನ ರೂಪ ಡಂಗುರ ಯಾರ್ಯಾರ್ದು ಸಾಧನ ಪಕ್ವವಾಗಿತ್ತು ಅಂತಹ ಗೋಪಿಕಾಸ್ತ್ರೀಯರು 12-13 ವರ್ಷದ ಬಾಲಕಿಯರು ಇದ್ದರು, 16-18 ವರ್ಷದ ತರುಣಿಯರು ಇದ್ದರು, 30-40 ವರ್ಷದ ಪ್ರೌಢಸ್ತ್ರೀಯರು ಇದ್ದರು, 70-80 ವರ್ಷದ ಋಷಿಪಂಚಮಿ ಹಿಡಿದವರು ಇದ್ದರು. ಎಲ್ಲರೂ ಪರಮಾತ್ಮನ ದೇವರು ಅಂತ ಯಾರು ಉಪಾಸನೆ ಮಾಡಿದ್ದರು ಅವರೆಲ್ಲರೂ ಓಡಿ ಬಂದಿದ್ದಾರೆ. ಪರಮಾತ್ಮ ಎಷ್ಟು ಜನ ಗೋಪಿಕೆಯರು ಅಷ್ಟು ರೂಪ ತೆಗೆದುಕೊಂಡು ರಾಸಕ್ರೀಡೆಯ ಆನಂದವನ್ನು ಅವರಿಗೆ ಕೊಟ್ಟು ಕಳುಹಿಸಿದ್ದಾನೆ. ಆದ್ದರಿಂದ ಕೃಷ್ಣನಿಗೆ ದುಂದುಭ್ಯಾಯ ನಮಃ ಅಂತ. ಮತ್ತೊಂದು ದಿನ ದುಂದುಬಿಯನ್ನು ಪರಮಾತ್ಮ ಹೊರಡಿಸಿದ. ಯಾವಾಗ ಗೋಕುಲ ಬೇಡ ವೃಂದಾವನ ಹೋಗಬೇಕು ಅಂತ ಬಯಸಿದ, ಆಗ ನಿಜವಾಗಿಯೂ ಡಂಗುರವನ್ನು ಸಾರಿದ್ದಾನೆ. ಗೋಕುಲ ಬೇಡ, ಇಲ್ಲಿ ಪ್ರಾಣಿಗಳು ಹೆಚ್ಚಾಗಿವೆ, ಕ್ರೂರ ಪ್ರಾಣಿ ಹೆಚ್ಚಾಗಿವೆ, ಇಲ್ಲಿಯ ಮರಗಳೆಲ್ಲ ಖಾಲಿಯಾಗಿವೆ, ಇಲ್ಲಿ ಹುಲ್ಲು ಮುಗಿದೋಗಿದೆ, ಪ್ರಕೃತಿಯನ್ನು ಹೆಚ್ಚು ಸುಲಿಯಬಾರದು. ಅದೆಷ್ಟು ಭಗವಂತನಿಗೆ ಪ್ರಕೃತಿಯ ಮೇಲೆ ಪ್ರೀತಿ. ಗೋಕುಲದಲ್ಲಿ ಇದ್ದು 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 ಎಲ್ಲ ಗಿಡಗಳ ಹಣ್ಣು ಎಲ್ಲ ತೆಗೆದುಕೊಂಡಾಗಿದೆ. ಮತ್ತೆ ಅವುಗಳಿಗೆ ಸಾಯಲಿಕ್ಕೆ ಬಿಡೋದು ಬೇಡ, ಅವು ಪುನಃ ಉಜ್ಜೀವಿತವಾಗಲಿ ಅನ್ನೋ ಉದ್ದೇಶದಿಂದ ವೃಂದಾವನಕ್ಕೆ ಹೋಗಲು ಬಯಸಿದ್ದಾನೆ. ವಿರೋಧ ಮಾಡಿದಾಗ ತೋಳಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆಗೊಮ್ಮೆ ವೃಂದಾವನಕ್ಕೆ ಬನ್ನಿ ಅಂತಿಕೊಂಡಂತೇಳಿ ಡಂಗುರ ಸಾರಿದ ಶ್ರೀಕೃಷ್ಣ. ಮತ್ತೊಂದು ಸಲ ಶ್ರೀಕೃಷ್ಣ ಡಂಗುರ ಸಾರಿದ. ಯಾವಾಗ ಗೊತ್ತಾಯಿತು ಜರಾಸಂಧ ವಿಶಾಲವಾದ ಸೈನ್ಯವನ್ನು ಈ ಸಲ ಸತ್ತರೆ ಪರವಾಗಿಲ್ಲ, ವಾಪಸ್ ಹೋಗೋದಿಲ್ಲ ಅಂತ ನಿರ್ಧಾರ ಮಾಡಿ ಹೊರಟಿದ್ದ. ಅದರಿಂದ ಪ್ರಜೆಗಳಿಗೆ ಅನಾನುಕೂಲ ಆಗಬಹುದು. ತಾನು ಯುದ್ಧ ಗೆಲ್ತಾನೆ, ಪ್ರಜೆಗಳಿಗೆ ಅದಕ್ಕೋಸ್ಕರ ಶ್ರೀಕೃಷ್ಣ ವಿಶ್ವಕರ್ಮನಿಂದ ಸಾಯಂಕಾಲದ ಒಳಗಾಗಿ ಸಮುದ್ರದ ಮಧ್ಯದಲ್ಲಿ ಮೊದಲು ರೈವತ ಕಟ್ಟಿಸಿದ ನಗರವನ್ನು ಪುನರ್ನಿರ್ಮಾಣ ಮಾಡಿಸಿ ಅದ್ಭುತವಾದ ದ್ವಾರಕೆಯನ್ನು ನಿರ್ಮಾಣ ಮಾಡಿದ್ದಾನೆ. ದ್ವಾರಕ ಕ ಅಂದರೆ ಸುಖ, ಮೋಕ್ಷ ಸುಖ. ಮೋಕ್ಷ ಸುಖವನ್ನು ಪಡೆಯುವುದಕ್ಕೋಸ್ಕರ ಬಾಗಿಲು ದ್ವಾರಂ. ಮೋಕ್ಷ ಸುಖವನ್ನು ದ್ವಾರಕೆಯಲ್ಲಿ ಕೃಷ್ಣನನ್ನು ಸಂದರ್ಶನ ಮಾಡಿದರೆ ಮೋಕ್ಷದ ಬಾಗಿಲು ತೆಗೀತದೆ. ಅಂಥ ಪವಿತ್ರವಾದ ಕ್ಷೇತ್ರವನ್ನು ನಿರ್ಮಿಸಿ ಡಂಗುರ ಸಾರಿದ. ಇನ್ನು ಅರ್ಧ ಗಂಟೆಗೆ ಡಂಗುರ ಸಾರ್ತೇನೆ, ಸೂಚನೆ ಕೊಡ್ತೇನೆ, ನೀವೆಲ್ಲರೂ ಕಣ್ಣು ಮುಚ್ಚಿ ಕೃಷ್ಣನ ಧ್ಯಾನ ಮಾಡಿ 10 ನಿಮಿಷದ ನಂತರ ಕಣ್ಣು ತೆಗೆಯಿರಿ. 10 ನಿಮಿಷ ಯಾರೂ ಕಣ್ಣು ತೆಗೆಯಬೇಡಿ. ಎಲ್ಲರೂ ಹಾಗೆ ಮಾಡಿದಾಗ ಕಣ್ಣು ತೆಗೆದು ನೋಡ್ತಾರೆ, ಅರೆ ನಮ್ಮನೆ ಗೋಡೆ ಬಂಗಾರದ ಗೋಡೆ ಆಗಿದೆ, ಮುತ್ತಿನ ಜಾಲರಿಗಳು,
ರತ್ನ ವಜ್ರದಿಂದ ಯುಕ್ತವಾಗಿರ್ತಕ್ಕಂಥ ಪರದೆಗಳು, ಆನಂತರ ಅಡುಗೆ ಕಟ್ಟೆ, ವಜ್ರದ ಕಲ್ಲಿನಿಂದ ಮಾಡಿರ್ತಕ್ಕಂಥ ಅಡುಗೆ ಕಟ್ಟೆ, ದೇವರ ಮನೆ, ಒಳ್ಳೆ ರತ್ನಗಳ ಕಂಬದಿಂದ ಯುಕ್ತವಾಗಿರ್ತಕ್ಕಂಥ ದೇವರ ಮನೆ, ಪ್ರತಿ ಮೋಕ್ಷವನ್ನು ನಿರ್ಮಾಣ ಮಾಡಿ ದ್ವಾರಕೆಯಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಸುಖ ಕೊಟ್ಟಿದ್ದಾನೆ. ಡಂಗುರ ಸಾರಿದ್ದಾನೆ. ಏನು ಸಾರಿದ್ದಾನೆ ಪರಮಾತ್ಮ? ಕಿಂ ಅವಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಲಕ್ಷ್ಮೀಪತಿ ನಾನು ಸಂತುಷ್ಟನಾದರೆ ನಿಮಗೆ ಏನು ಅಲಭ್ಯ, ಏನು ಅಸಂಭವ ನಿಮಗೆ ಅಂತ ಹೇಳಿ ಶ್ರೀಕೃಷ್ಣ ಮತ್ತೊಮ್ಮೆ ಡಂಗುರ ಸಾರಿದ್ದಾನೆ. ಇವೆಲ್ಲ ಈ ವಿಶೇಷಣಗಳನ್ನು, ಈ ಘಟನೆಗಳನ್ನು ನೆನಪಿನಲ್ಲಿಟ್ಟುಕೊಂಡು ಮುಂದಾಗುವ ಘಟನೆಯನ್ನು ಕೂಡ ತಮ್ಮ ಜ್ಞಾನದಿಂದ ನೋಡಿಕೊಂಡು ವಿಶ್ವಾಮಿತ್ರರು ಅಂತಾರೆ, ನಮೋ ದುಂದುಭ್ಯಾಯ. ಅದೆಲ್ಲ ಸರಿ. ಈ ಶ್ರೀಕೃಷ್ಣನು ಎಲ್ಲರೂ ಒಮ್ಮೊಮ್ಮೆ ಯುದ್ಧದಲ್ಲಿ ಪರಾಜಿತರಾಗ್ತಾರೆ. ಈ ಶ್ರೀಕೃಷ್ಣ ಇಷ್ಟು ಯುದ್ಧ ಮಾಡಿದ್ದಾನೆ, ಒಂದು ಯುದ್ಧದಲ್ಲ ಕೂಡ ಸೋತು ಗಾಯಗೊಂಡು ಪ್ರಾಣಾಂತಿಕವಾದ ಪ್ರಹಾರವನ್ನು ಪಡೀಲಿಲ್ಲ. ಯಾಕೆ? ಎಲ್ಲರ ಜೀವನದಲ್ಲಿ ಸುಖ ದುಃಖಗಳು ಒಂದಕ್ಕೊಂದು ಹೋಗ್ತವೆ ಬರ್ತಿರ್ತವೆ, ಚಕ್ರ ಪರಿವರ್ತಂತೆ. ಅದಕ್ಕೋಸ್ಕರ ವಿಶ್ವಾಮಿತ್ರ ಹೇಳ್ತಾರೆ, ಅಹನನ್ಯಾಯ. ಪರಮಾತ್ಮ ಹನನ ಯೋಗ್ಯನಲ್ಲ. ಹನನವಂತೋ ಹಿ ಹನಿನಃ. ಯಾರಿಗೆ ಮರಣ ಇದೆ, ಯಾರನ್ನು ಕೊಲ್ಲಬಹುದು, ಅವರಿಗೆ ಹನಿನಃ ಅಂತ ಕರೀತಾರೆ. ಹನಿನಃ ನ ಭವತಿ ಸಹ ಅಹನನ್ಯ. ಇಂತಸ್ಮೈ ಅಹನನ್ಯಾಯ. ಎಂದಿಗೂ ಮರಣವಿಲ್ಲದ ವ್ಯಕ್ತಿ, ಯಾರೂ ಕೊಲ್ಲಲಿಕ್ಕೆ ಅಸಾಧ್ಯನಾದಂಥ ವ್ಯಕ್ತಿ. ಯಾವ ವ್ಯಕ್ತಿ ಜೀವರಿಗೂ ಕೂಡ ಅವರು ಸಾಯದಂತೆ ನೋಡ್ಕೊಳ್ತಾನೆ, ಅವರನ್ನು ನಿತ್ಯರನ್ನಾಗಿ ಮಾಡಿದ್ದಾನೆ. ಮನಸ್ಸು ಮಾಡಿದರೆ ಜೀವರು ಸಾಯಬಹುದು, ಆದರೆ ಆ ರೀತಿ ಸಂಕಲ್ಪ ಮಾಡೋದಿಲ್ಲ ಪರಮಾತ್ಮ. ಅದಕ್ಕೋಸ್ಕರ ಅರ್ಜುನನಿಗೆ ಹೇಳ್ತಾನೆ, ಹೇಗೆ ನಾನಿದ್ದೇನೆ ಬಿಂಬರೂಪಿ, ಹಾಗೆ ಪ್ರತಿಬಿಂಬರಾಗಿರ್ತಕ್ಕಂಥ ನೀವು ಕೂಡ ಮರಣರಹಿತರಾಗಿದ್ದೀರಿ. ಜೀವ ಮರಣರಹಿತ. ಭೀಷ್ಮಾಚಾರ ಸತ್ತಿಲ್ಲ, ಭೀಷ್ಮಾಚಾರ ಹಳೆ ದೇಹ ಹೋಗಿದೆ, ಹೊಸ ದೇಹ ಬಂದಿದೆ. ಇವರು ಯಾರೂ ಸಾಯೋದಿಲ್ಲ, ಹೊಸ ದೇಹ ಬರ್ತದೆ. ಆದ್ದರಿಂದಾಗಿ ನೀನು ದುಃಖ ಪಡಬೇಡ ಅಂತೇಳಿ ಅರ್ಜುನನಿಗೆ ಉಪದೇಶ ಕೊಡುವ ಕೃಷ್ಣ ತಾನು ಸಾಯ್ತಾನ? ಅಜ್ಞಾನಿಗಳಿಗೋಸ್ಕರ, ಅವರಿಗೆ ತಪ್ಪು ಉಪಾಸನೆಯಿಂದ ಮೋಹ ಅನಂತ ಮುಚ್ಚಿ ಹೋಗೋದಕ್ಕೋಸ್ಕರ ತಾನು ಹೊರಟು ತನ್ನ ಸ್ಥಳದಲ್ಲಿ ಡಮ್ಮಿ ಶರೀರ ಇಟ್ಟು ಅದು ಬಾಣದಿಂದ ಮೃತವಾದಂತೆ, ಬ್ರಾಹ್ಮಣರ ಮಾತು ಸತ್ಯವಾದಂತೆ ತೋರಿಸೋದಕ್ಕೋಸ್ಕರ ನಾಟಕ ಮಾಡಿದ್ದಾನೆ ಹೊರತು ಪರಮಾತ್ಮನಿಗೆ ಮರಣ ಅಂತ ಅನ್ನೋದಿಲ್ಲ. ಉತ್ತರ ಪ್ರದೇಶದ ಕಥೆಗಳಲ್ಲಿ ಶ್ರೀಕೃಷ್ಣ ಸರಿಯೂ ನದಿಯಲ್ಲಿ ಪ್ರಾಣ ಬಿಟ್ಟ ಅಂತೇಳಿ ವರ್ಣನೆ ಮಾಡ್ತಾರೆ. ಗೊತ್ತಿಲ್ಲ ಅವರಿಗೆ. ಪರಮಾತ್ಮ ಮೋಕ್ಷಕ್ಕೆ ಎಲ್ಲರನ್ನು ಕರೆದುಕೊಂಡು ಹೋಗುವಾಗ ತಾನು ಪ್ರಾಣ ಬಿಡ್ತಾನೆ. ಮತ್ಸ್ಯಾವತಾರಿಯಾದ ಪ್ರಾಣ ಬಿಟ್ಟು ಉದಾಹರಣೆ ಪುರಾಣದಲ್ಲಿ ಸಿಕ್ಕೋದಿಲ್ಲ. ಕುರ್ಮಾವತಾರನ ಪ್ರಾಣ ಬಿಟ್ಟು ಉದಾಹರಣೆ ಪುರಾಣದಲ್ಲಿ ಸಿಕ್ಕೋದಿಲ್ಲ. ವರಾಹಾವತಾರ, ನರಸಿಂಹಾವತಾರ, ಪರಶುರಾಮಾವತಾರ, ರಾಮಾವತಾರ, ಕೃಷ್ಣಾವತಾರ, ಬುದ್ಧಾವತಾರದಲ್ಲಿ ಅಜ್ಞರ ಮೋಹನಕ್ಕೋಸ್ಕರ ಒಂದು ಡಮ್ಮಿ ಶರೀರವನ್ನು ಇಟ್ಟು ಹೋಗಿರ್ತಕ್ಕಂಥ ಘಟನೆಯನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಕಲ್ಕಿ
ಹಯಗ್ರೀವ, ವೇದವ್ಯಾಸ ಇತ್ಯಾದಿ ಯಾವುದಕ್ಕೂ ಕೂಡ ವಿನಾಶ ಅಂತ ಅನ್ನೋದಿಲ್ಲ. ಆದ್ದರಿಂದ ಅವಿನಾಶಿ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನನ್ನು ಕರೀತಾರೆ. ಅವಿನಾಶಿ ಅರೆ ಅಯಂ ಆತ್ಮ. ಉಪನಿಷತ್ ವರ್ಣನ ಮಾಡ್ತಾರೆ, ಈ ಪರಮಾತ್ಮನಿಗೆ ದೇಹದ ವಿನಾಶವೂ ಕೂಡ ಇಲ್ಲ. ಅನಿತ್ಯತ್ವ, ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ, 4 ವಿಧದ ನಾಶಗಳು. ನಮ್ಮ ಭಾಗ್ಯ ಅನಿತ್ಯ. ಇವತ್ತು ಸುಖಗಳಾಗಿದ್ದರೆ ನಾಳೆ ದುಃಖ. ನಮ್ಮ ವಸ್ತು ಹೊರಟೋಗ್ಬಿಡ್ತದೆ. ಈ ಜಗತ್ತು ಅನಿತ್ಯ. ನಮ್ಮ ದೇಹ ಬಿದ್ದು ಹೋಗ್ತದೆ. ಇದೊಂದು ಥರದ 2ನೇ ನಾಶ ನಮ್ಮಲ್ಲಿ ಇದೆ. ದುಃಖ ಪ್ರಾಪ್ತಿ ಅಂತನೂ ವಿನಾಶ ನಮ್ಮಲ್ಲಿದೆ. ಅಪೂರ್ಣತ ಅಂತಿಕೊಂಡಂತನೂ ವಿನಾಶ ನಮ್ಮಲ್ಲಿದೆ. ಮಹಾಲಕ್ಷ್ಮಿಯಲ್ಲಿ ಅಪೂರ್ಣತ, ಪರಮಾತ್ಮನ ಎದುರಿಗೆ ಅವಳು ಅಪೂರ್ಣಳು. ನಮ್ಮ ದೃಷ್ಟಿಯಿಂದ ಅನಂತ ಪರಿಪೂರ್ಣಳಾಗಿದ್ದಳು ಕೂಡ. ಅಪೂರ್ಣಲಾಗಿರ್ತಕ್ಕಂಥ ಅವರಿಗೂ ಕೂಡ ಸ್ವಾಮಿಯಾದಂಥ ಪರಮಾತ್ಮ ಅವನು ಯಾವಾಗಲೂ ಪರಿಪೂರ್ಣ. ಆದ್ದರಿಂದ ಚತುರ್ವಿಧ ನಾಶರಹಿತ ಅವನು. ಆದ್ದರಿಂದ ಅಹನನ್ಯಾಯ. ಎಲ್ಲಿಂದ ಅರ್ಥ ಹುಡುಕಿ ತೆಗಿತಾರೆ, ಆ ಸಂದರ್ಭವನ್ನು ನಮಗೆ ತಿಳಿಸ್ಕೊಡ್ತಾರೆ. ಪರಮಾತ್ಮ ಅಹನನ್ಯ, ಅವನನ್ನು ಸಮರ್ಥಲಿಕ್ಕಾಗೋದಿಲ್ಲ. ಅವನಿಗೆ ಮರಣವೂ ಕೂಡ ಇಲ್ಲ. ಹೋಗ್ಲಪ್ಪ, ಸೋಲ್ಬಾರ್ದು ಯಾಕೆ ಯುದ್ಧದಲ್ಲಿ? ಯಾಕೆ ಸೋಲ್ಬೇಕು ಪರಮಾತ್ಮ? ಅದಕ್ಕೋಸ್ಕರ ವಿಶ್ವಾಮಿತ್ರ ಹೇಳ್ತಾರೆ, ಇಲ್ಲ, ಅವನಿಗೆ ಸೋಲು ಕೂಡ ಇಲ್ಲ, ಸೋಲಿಕ್ಕೆ ಭಯನೂ ಇಲ್ಲ. ದೃಷ್ಣವೇ ಧೈರ್ಯ ಇದ್ದವನು ದೃಷ್ಣು ಅಂತ ಅನಿಸ್ಕೊಳ್ತಾನೆ. ಅದ್ಭುತ ಧೈರ್ಯದಿಂದ ಯುಕ್ತನಾಗಿರ್ತಕ್ಕಂಥ ಪರಮಾತ್ಮ. ಪರಮಾತ್ಮನ ಧೈರ್ಯ. ರಾಮಚಂದ್ರ ತನಗಿಂತಲೂ 50 ಪಟ್ಟು ಎತ್ತರಳಾದ, ಆಕಾಶ ತನ್ನ ಕೈಗಳನ್ನು ದೊಡ್ಡ ದೊಡ್ಡ ಗುಡ್ಡಗಳನ್ನು ಕಿತ್ತಿ ಎಸೆಯುತ್ತಾ ಬರುತ್ತಿರುವ ತಾಟಕೆಯನ್ನು ಒಂದೇ ಬಾಣದಿಂದ ಎದುರಿಸಿದ್ದಾನೆ. ಆಗ ರಾಮನಿಗೆ 8-9 ವರ್ಷ ಇರಬೇಕಷ್ಟೆ. ಇಂತಹ ರಾಮ ಎಷ್ಟು ಧೈರ್ಯವಂತ! ಇಂತಹ ರಾಮ ಸೇತುವೆ ಕಟ್ಟಿ ಲಂಕೆ ಮೇಲೆ ಆಕ್ರಮಣ ಮಾಡ್ತಾನೆ. ಅದೆಷ್ಟು ಅವನಿಗೆ ಧೈರ್ಯ ಇರಬೇಕು, ಕಲ್ಪನೆ ಮಾಡಿಕೊಳ್ಳಿ. 3 ಕೋಟಿ ಕರತರಿಸಿದ ದುಷ್ಟರನ್ನು ಒಬ್ಬನೇ ಎದುರಿಸ್ತಾನೆ. ಅದೆಷ್ಟು ಧೈರ್ಯ ಇರಬೇಕು. ಆದ್ದರಿಂದಾಗಿ ಭಗವಂತನಿಗೆ ದೃಷ್ಣವೇ, ಧೈರ್ಯವಂತ ಅಂತಕೊಂಡು ಕರೀತಾರೆ. ಧೀರ ಅಂದ್ರೆ ಅಪರೋಕ್ಷ ಜ್ಞಾನಿ ಅಂತೂ ಕೂಡ ಹೆಸರು. ಪರಮಾತ್ಮ ಸರ್ವಜ್ಞ, ಆದ್ದರಿಂದ ಧೀರ. ಉಪನಿಷತ್ನಲ್ಲಿ ಧೀರ ಅಂದರೆ ಅಪರೋಕ್ಷ ಜ್ಞಾನಿ ಅಂತ ಕರೀತಾರೆ. ಅವರಿಗೂ ಕೂಡ ಅಪರೋಕ್ಷ ಜ್ಞಾನ ಕೊಡುವ ಸರ್ವಜ್ಞ ಶ್ರೀಹರಿ. ಆದ್ದರಿಂದಾಗಿ ಭಗವಂತನಿಗೆ ದೃಷ್ಣವೇ ಅಂತೇಳಿ ಕರೀತಾರೆ. ಒಬ್ಬನೇ ಪೂತನೆಯನ್ನು ಎದುರಿಸ್ತಾನೆ, ಒಬ್ಬನೇ ತೃಣಾವತರನ್ನು ಎದುರಿಸ್ತಾನೆ, ಒಬ್ಬನೇ ಶಕಟಾಸುರನನ್ನು ಎದುರಿಸ್ತಾನೆ. ಹೀಗೆ ಮಹಾಧೈರ್ಯವಂತ ಶ್ರೀಕೃಷ್ಣ. ಇವೆಲ್ಲ ವಿಶೇಷಣಗಳ ಆ ವೈಶಿಷ್ಟ್ಯಗಳನ್ನು ಇಟ್ಟುಕೊಂಡು ಈ ರುದ್ರ ಹೇಳ್ತದೆ, ನಮೋ ಧೃಷ್ಣವೇ. ಪರಮಾತ್ಮನಿಗೆ ಧೈರ್ಯ ಎಲ್ಲಿಂದ ಬಂತಪ್ಪ? ಪರಮಾತ್ಮನಿಗೆ ಗೊತ್ತಿದೆ, ಸರ್ವಜ್ಞನಾಗಿದ್ದಾನೆ. ಪ್ರತಿಯೊಂದು ಕ್ಷಣದಲ್ಲಿಯೂ, ಪ್ರತಿಯೊಂದು ಸಂದರ್ಭದಲ್ಲಿಯೂ ಯಾರು ಏನು ಮಾಡ್ತಾ ಇದ್ದಾರೆ,
ಯಾರ ಕರ್ಮಕ್ಕೆ ಏನು ಫಲ ಕೊಡಬೇಕು, ಯಾರಿಗೆ ಸುಖ ಕೊಡಬೇಕು, ಯಾರಿಗೆ ದುಃಖ ಕೊಡಬೇಕು, ಯಾರಿಗೆ ಬೀಳಿಸ್ಬೇಕು, ಯಾರನ್ನ ಎಬ್ಬಿಸ್ಬೇಕು, ಇದೆಲ್ಲವನ್ನು ಅನಂತ ಜೀವರಾಶಿಗಳ ಪ್ರತಿಯೊಂದು ಕ್ರಿಯೆ ಮತ್ತು ಕ್ರಿಯಾಫಲಕ್ಕೆ ಇವನು ಸಾಕ್ಷಿಯಾಗಿದ್ದಾನೆ. ಅದಕ್ಕೋಸ್ಕರವೇ ವಿಶ್ವಾಮಿತ್ರರು ಹೇಳ್ತಾರೆ, ನಮಃ ಪ್ರಮೃಷಾಯ. ನಮ್ಮ ಪ್ರತಿಯೊಂದು ಕ್ರಿಯೆಗೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ತಿಳ್ಕೊಂಡಂತೇಳಿ ಉಪನಿಷತ್ತು ಭಗವಂತನನ್ನು ಪುನಃ ಪುನಃ ಕರೀತದೆ. ಪರಮಾತ್ಮ ನಮ್ಮ ಕೃತಾಕೃತಗಳಿಗೆ ಸಾಕ್ಷಿಯಾಗಿದ್ದಾನೆ. ವಾದರಾಜಪಾದಂಗಳವರು ತಮ್ಮ ಶಿಷ್ಯರಿಗೆ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಪಾಠ ಮುಗೀತು. ಇಲ್ಲ ಪಾಪ ಬಹಳ ಬಿಸಿಲಿದೆ, ಶ್ರಮ ಆಗ್ಬಹುದು, ಹೋಗ್ಲಿ ಇವತ್ತು ಏಕಾದಶಿ ಸ್ವಲ್ಪ ಬಾಳೆಹಣ್ಣು ತಿನ್ಬಿಡಿ ಅಂತ ತಿಳ್ಕೊಂಡಂತೆ. ಎಲ್ಲರಿಗೂ ಬಾಳೆಹಣ್ಣು ಕೊಟ್ಟಿದ್ದಾರೆ. ಅಂದರೆ ಅವರು ಏಕಾದಶಿ ಮುರಿಲಿ ಅಂತಲ್ಲ, ಪರೀಕ್ಷಿಸೋದಕ್ಕೋಸ್ಕರ. ಆಗ ಕನಕ ವಾಪಸ್ ತಂದು ಕೊಟ್ಟಿದ್ದಾನೆ. ಯಾರೂ ಇಲ್ಲ, ಸ್ಥಳ ಸಿಗಲಿಲ್ಲ ಅಂತ. ಯಾಕೆ? ಎಲ್ಲ ಪ್ರತಿ ಕ್ಷಣ ಎಲ್ಲವನ್ನು ಭಗವಂತ ನೋಡ್ತಾ ಇದ್ದಾನೆ. ಕಲ್ಪನೆ ಮಾಡಿಕೊಳ್ಳಿ, ಭಗವಂತ ನಮ್ಮ ಕಡೆಗೆ ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ಮನೆಯಲ್ಲಿ ದೇವ್ರ ಫೋಟೋ ಇರಬೇಕು ಅಂತ ಪ್ರತಿಯೊಂದು ರೂಮ್ನಲ್ಲಿರಬೇಕು. ಏನಾದ್ರು ತಪ್ಪು ಮಾಡಬೇಕು ಅಂತ ನಾನು ಮೊಬೈಲ್ ಮೇಲೆ ಟೈಮ್ ಪಾಸ್ ಮಾಡ್ತಾ ಇದ್ದೇನೆ, ದೇವರು ನೋಡ್ತಾ ಇದ್ದಾನೆ. ಎಷ್ಟು ಅಮೂಲ್ಯವಾದ ಟೈಮ್ ಕೊಟ್ಟೀನಿ, ಟೈಮ್ ಪಾಸ್ ಮಾಡ್ತೀಯಲ್ಲ, ಹೋಗಿ ಇನ್ನೊಂದು ಮನುಷ್ಯ ಜನ್ಮ ಕೊಡೋದಿಲ್ಲ, ಹೋಗು ಅಂತ ಕೊಂಡಂತೆ. ಪರಮಾತ್ಮ ಹೇಳ್ತಾನೆ, ಟೈಮ್ ಪಾಸ್ ಮಾಡಬೇಡಿ. ಮುಂಜಾನೆ ಸೂರ್ಯೋದಯ ಆದರೆ ಎದ್ದಿಲ್ಲ, ಗಡಬಿಡಿಂದ ಹೇಳ್ಬೇಕು, ದೇವರು ನೋಡ್ತಾ ಇದ್ದಾನೆ. ಸಂಧ್ಯಾ ವಂದನೆ ಪಾರಾಯಣ ಸರಿಯಾಗಿಲ್ಲ, ದೇವರು ನೋಡ್ತಾ ಇದ್ದಾನೆ. ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ದೇವರು ನೋಡ್ತಾ ಇದ್ದಾನೆ. ನಮ್ಮ ಶುಭಾಶುಭ ಕರ್ಮಗಳ ಯಾವುದಕ್ಕೆ ಏನು ಫಲ ಕೊಡಬೇಕು ಅಂತ ಅನ್ನೋದನ್ನು ಅದೇ ಕ್ಷಣಕ್ಕೆ ನಿರ್ಣಯ ತೆಗೆದುಕೊಂಡು ಆಯಾ ರೀತಿಯಾಗಿರ್ತಕ್ಕಂಥ ಫಲವನ್ನು ಕೊಡ್ತಾ ಇದ್ದಾನೆ ಅಂತಕ್ಕಂತಹ ಮಹಾಮಹಿಮ ಪರಮಾತ್ಮ. ನಮಃ ಪ್ರಮೃಷಾಯ. ಪ್ರಮರ್ಶನ ಎಲ್ಲವನ್ನು ನಮ್ಮ ಕರ್ಮಗಳನ್ನು ವಿಚಾರ ಮಾಡಿ ಅದಕ್ಕೆ ಸರಿಯಾದ ಫಲವನ್ನು ಕೊಡುವ ಭಗವಂತನಿಗೆ ಸಾಕ್ಷಿಯಾದ ಸರ್ವಸಾಕ್ಷಿಯಾಗ್ಯದ ಸಾಕ್ಷಿ ಹಯಾಶ್ಯೋತ್ರ ಹಿ ಅಂತಿಕೊಂಡಂತ ಹೇಳಿದಂತೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗೆ ಸಾಕ್ಷಿಯಾದಂತೆ ಪರಮಾತ್ಮ ನಮ್ಮೆಲ್ಲರ ಕರ್ಮಗಳಿಗೆ ಸಾಕ್ಷಿಯಾಗಿದೆ. ಇದನ್ನು ನಾವು ತಪ್ಪದೇ ನೆನಪಿನ ಇಟ್ಟುಕೊಳ್ಳಬೇಕು. ನಮಃ ಪ್ರಮೃಷಾಯ. ಇದೆಲ್ಲ ಸರಿ. ಇಷ್ಟೆಲ್ಲ ಸಮರ್ಥನಾದ ಪರಮಾತ್ಮ ಕಪಿಗಳ ಸಹಾಯವಾಗಿ ತೆಗೆದುಕೊಂಡ ರಾಮಚಂದ್ರ ಸುಗ್ರೀವನ ಸಹಾಯವನ್ನು ಯಾಕೆ ಬಯಸಿದ? ಕಪಿ ಸೈನ್ಯದ ಸಹಾಯವನ್ನು ಯಾಕೆ ಬಯಸಿದ? ಸಮರ್ಥನಲ್ಲ, ಸಾಮರ್ಥ್ಯ. ಒಂದೇ ಕ್ಷಣಕ್ಕೆ ರಾವಣನ ಮನಸ್ಸನ್ನು ಚೇಂಜ್ ಮಾಡಿ ಸೀತೆಯನ್ನು ತಂದುಕೊಡು. ರಾವಣ ಗಾಬರಿಯಾಗಿ ಸೀತೆಯನ್ನು ತಂದು ಪರಮಾತ್ಮ ಸಮರ್ಪಣೆ ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ? ಯಾಕೆ ಪರಮಾತ್ಮ ಆ ರೀತಿಯಾಗಿ ಮಾಡಲಿಲ್ಲ?
ಪರಮಾತ್ಮನಿಗೆ ಗೊತ್ತಿತ್ತು ರಾವಣ ತನ್ನ ದ್ವಾರಪಾಲಕನಾದರೆ ಜಯ ಅಂತ ತಿಳ್ಕೊಂಡಂತೇಳಿ. ಅವನು ಸುಧಾರಿಸೋದಿಲ್ಲ, ಅವನಲ್ಲಿದ್ದ ಅಸುರನನ್ನು ಸಂಹಾರ ಮಾಡಬೇಕಾಗಿದೆ ಅಂತ ತಿಳ್ಕೊಂಡಂತೇಳಿ ಸರ್ವಸಾಕ್ಷಿಯಾದ ಪರಮಾತ್ಮ ಆ ಕೆಲಸ ಮಾಡಲಿಲ್ಲ. ಆನಂತರ ಅನೇಕ ಕೋಟಿ ಸಂಖ್ಯೆಯ ಸೈನ್ಯವನ್ನು ರಾವಣ ಎಲ್ಲೆಲ್ಲೂ ಮುಚ್ಚಿಟ್ಟಿದ್ದ. ರಾಮಚಂದ್ರ ಅದೆಲ್ಲವನ್ನೂ ಸಂಹಾರ ಮಾಡಿಸಿದ್ದಾನೆ. ಹೇಗೆ? ನಮಃ ಪ್ರಮೃಷಾಯ, ಜಗತ್ ಸಾಕ್ಷಿ ಪರಮಾತ್ಮ. ಅವನ ಎದುರಿಗೆ ಮುಚ್ಚಿರ್ತಕ್ಕಂಥ ಕಣ್ಣಿಗೆ ಕಾಣದೇ ಇದ್ದ ವಸ್ತು ಯಾವುದೂ ಇಲ್ಲ. ಇನ್ನು ಪ್ರಶ್ನೆ, ಪರಮಾತ್ಮ ಈ ಇನ್ನೊಬ್ಬರ ಸಹಾಯವನ್ನು ಯಾಕೆ ತೆಗೆದುಕೊಳ್ತಾನೆ? ಯಾಕೆ ತೆಗೆದುಕೊಳ್ತಾನೆ ಅಂತಂದರೆ ಜಗತ್ತಿನ ಒಂದು ನಿಯಮ ತೋರಿಸ್ಬೇಕು ಅಂತ ಮಾಡ್ತಾನೆ. ರಾಜರಿಗೆ ದೂತ ಚಕ್ಷುಷಃ ಅಂತ ತಿಳ್ಕೊಂಡಂತ ಹೇಳಿ ಕರೆದಿದ್ದಾರೆ. ರಾಜರು ತಮ್ಮ ದೂತರ ಕಣ್ಣಿನಿಂದ ಎಲ್ಲ ವ್ಯವಹಾರಗಳನ್ನು ನೋಡ್ತಾ ಇರ್ತಾರೆ ಅಂತ ತಿಳ್ಕೊಂಡ. ಪರಮಾತ್ಮ ಸ್ವಾಮಿ ಅವನು ದೂತರನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ಪರಮಾತ್ಮ ದೂತರನ್ನು ಇಟ್ಟುಕೊಂಡವನು, ಅವನು ದೂತನಲ್ಲ, ಅವನು ಇನ್ನೊಬ್ಬರ ಸಹಾಯಕನಲ್ಲ, ಇನ್ನೊಬ್ಬರ ಸೇವಕನಲ್ಲ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತ ತಿಳ್ಕೊಂಡಂತೇಳಿ ವಿಶ್ವಾಮಿತ್ರ ಅಂತಾರೆ, ನಮೋ ದೂತಾಯ. ಮೇಲೆ ನೋಡ್ಲಿಕ್ಕೆ ದೂತಾಯ ಅಂತ ಕಾಣಿಸ್ತದೆ. ನಮಃ ಅದೂತಾಯ, ನಮೋ ದೂತಾಯ ಸಂಧಿ ಆಗ್ತದೆ, ಓ ಲೋಪವಾಗ್ತದೆ. ಪರಮಾತ್ಮ ದೂತನಲ್ಲ, ಸ್ವಾಮಿಯಾಗಿದ್ದಾನೆ. ಅಥವಾ ದೂತೇನ ಹನುಮತ, ದೂತನಾದ ಹನುಮಂತನಿಂದಾಗಿ, ದೂತದ್ವಾರ ಹನುಮಂತನಿಂದ ಸೀತೆಯನ್ನು ಪತ್ತೆ ಹಚ್ಚಿ ಮಾತನಾಡಿಸಿದ್ದರಿಂದಾಗಿ ಭಗವಂತನಿಗೆ ದೂತಯುಕ್ತ ದೂತಃ ವೈಕುಂಠೆ ವಸತಿ ಇತಿ ವೈಕುಂಠ. ಪರಮಾತ್ಮ ವೈಕುಂಠದಲ್ಲಿದ್ದಾನೆ, ಅದರಿಂದ ಅವನಿಗೂ ವೈಕುಂಠ ಅಂತ ಹೆಸರು ಬಂತು. ಹಾಗೆ ದೂತನಾದ ಹನುಮಂತನಲ್ಲಿ ಸಾಕ್ಷಾತ್ತಾಗಿದ್ದು ಅವನ ಕಡೆಯಿಂದ ಕೆಲಸವನ್ನು ಮಾಡಿಸಿದ್ದ. ಆದ್ದರಿಂದಾಗಿ ವಿಶ್ವಾಮಿತ್ರರು ವಿಶೇಷಣವನ್ನು ಕೊಡ್ತಾರೆ, ನಮೋ ದೂತಾಯ. ಇವನು ದೂತನಲ್ಲಪ್ಪ, ಇವನು ಸಾಕ್ಷಾತ್ ಸ್ವಾಮಿ. ಅದರ ಜೊತೆಗೆ ನಮಗೂ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಭಾರತದಲ್ಲಿದ್ದ ವೇದ ಬಿಟ್ಟರೆ ಉಳಿದ ಧರ್ಮಗಳು ಅಂತೇನಿವೆ, ಉಳಿದ ಮಿಷನ್ಗಳು ಅಂತೇನಿವೆ, ಉಳಿದ ಕೆಲವು ಧರ್ಮಗಳು ಅಂತಕೊಂಡಂತೆ ವಿಚಾರಗಳು ಅಂತೇನಿವೆ, ಅವೆಲ್ಲ ದೇವರ ದೂತರು ಪ್ರಚಾರ ಮಾಡಿದ ಧರ್ಮಗಳು. ದೇವರೇ ಬಂದು ಕುರಾನನ್ನು ಉಪದೇಶ ಮಾಡಲಿಲ್ಲ, ತನ್ನ ದೂತರಿಂದಾಗಿ ಜಗತ್ತಿಗೆ ಆ ಧರ್ಮವನ್ನು ಕಲಿಸಿಕೊಟ್ಟ. ದೇವರೇ ಸ್ವತಃ ಬಂದು ಕ್ರಿಶ್ಚಿಯನ್ ಧರ್ಮವನ್ನು ಉಪದೇಶ ಮಾಡಲಿಲ್ಲ, ತನ್ನ ದೂತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕಳಿಸಿಕೊಟ್ಟ. ಈಗ ಉಳಿದ ಧರ್ಮಗಳಲ್ಲಿ ಕೂಡ ದೂತರು ಬಂದಿರತಕ್ಕಂಥದ್ದು. ದೇವರೇ ಬಂದು ಉಪದೇಶ ಮಾಡಿದ ಒಂದೇ ಒಂದು ಸಂಸ್ಕೃತಿ ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ. ಕೃಷ್ಣ ಸ್ವತಃ ಉಪದೇಶ ಮಾಡ್ತಾನೆ, ಹಯಗ್ರೀವ ದೇವರು ಸಾಕ್ಷಾತ್ತಾಗಿ ಉಪದೇಶ ಮಾಡ್ತಾರೆ, ವೇದವ್ಯಾಸ ದೇವರು ಸಾಕ್ಷಾತ್ತಾಗಿ ಉಪದೇಶ ಮಾಡ್ತಾರೆ, ಹಯಗ್ರೀವ ಸಾಕ್ಷಾತ್ತಾಗಿ ಉಪದೇಶ ಮಾಡ್ತಾನೆ,
ಕಪಿಲ ಸಾಕ್ಷಾತ್ತಾಗಿ ಉಪದೇಶ ಮಾಡ್ತಾನೆ, ಐತರೇಯ ಸಾಕ್ಷಾತ್ತಾಗಿ ಉಪದೇಶ ಮಾಡ್ತಾನೆ. ಪರಮಾತ್ಮನಿಂದ ಸಾಕ್ಷಾತ್ತಾಗಿ ಬಂದಿರತಕ್ಕಂಥ ಹಿಂದಿನ ಜನ್ಮದ ಹಿಂದಿನ ಕಲ್ಪದ ವೇದವನ್ನು ತನ್ನ ಸ್ಮೃತಿಯಲ್ಲಿ ಇಟ್ಟುಕೊಂಡು ಮತ್ತೆ ಪುನಃ ಹಯಗ್ರೀವ ರೂಪದಿಂದ ಜಗತ್ತಿಗೆ ಕೊಡ್ತಾನೆ. ಜಗತ್ತಿಗೆ ಜ್ಞಾನವನ್ನು ಕೊಡುವನು ಪರಮಾತ್ಮ ನಮ್ಮ ಭಾರತೀಯ ಧರ್ಮದಲ್ಲಿ ಮಾತ್ರ. ಆದ್ದರಿಂದಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಗಳು ವಿನಾಶವನ್ನು ಹೊಂದಿದವು. ಆದರೆ ನಮ್ಮ ಸಂಸ್ಕೃತಿ ದಿನ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಸಂಸ್ಕೃತಿಯ ಮೇಲೆ ಅದೆಷ್ಟೋ ಆಕ್ರಮಣಗಳಾಗಿವೆ. ಪರಮಾತ್ಮನಿಗೆ ಈ ನಮಕ ಹೇಳ್ತದೆ, ನಮೋ ದೂತಾಯ. ಅದೆಲ್ಲ ಸರಿ. ಪರಮಾತ್ಮ ನಾಟಕಕ್ಕಾದರೂ ಸಹಿತ ಈ ರೀತಿಯಾಗಿ ಇನ್ನೊಬ್ಬರ ಮಾತು ಕೇಳಿದ ಉದಾಹರಣೆ ಇದೆ. ಇನ್ನಂತ ಜಗತ್ತಿಗೆ ಕಲಿಸ್ಬೇಕಲ್ಲ. ಪರಮಾತ್ಮನ ಅವತಾರ ನಮ್ಮನ್ನು ಕಲಿಸೋದಕ್ಕೋಸ್ಕರ ಇದೆಲ್ಲ. ಸ್ವತಃ ಹನುಮಂತ ದೇವರು ಹೇಳ್ತಾರೆ, ಶ್ರೀರಾಮಚಂದ್ರ ನಿನ್ನ ಅವತಾರ ಜಗತ್ತಿಗೆ ಶಿಕ್ಷಣಕ್ಕೋಸ್ಕರ, ಜಗತ್ತಿಗೆ ಕಲಿಸುವುದಕ್ಕೋಸ್ಕರ ಇದೆ. ಅದಕ್ಕೋಸ್ಕರ ನಮಗೆ ಶಿಕ್ಷಣವನ್ನು ಕೊಡುವುದಕ್ಕೋಸ್ಕರ ನೀನು ಅವತಾರ ತೆಗೆದುಕೊಳ್ತಿ. ಕೇವಲ ದೈತ್ಯ ಹನನಕ್ಕೆ ನಿನ್ನ ಅವತಾರಗಳಿಲ್ಲ. ಧರ್ಮ ಸಂಸ್ಥಾಪನೆಗೋಸ್ಕರ ನಿನ್ನ ಅವತಾರ ಕೂಡ ಇದೆ. ಯಾಕೆ ಹನುಮಂತ ದೇವರು ಹೇಳಿಲ್ಲೇನು? ಮರ್ತ್ಯಾವತಾರಸ್ತು ಯ ಮರ್ತ್ಯ ಶಿಕ್ಷಣಂ ರಕ್ಷೋ ವಧಾಯೈವ ನ ಕೇವಲಂ ವಿಭೋ. ಶ್ರೀಹರಿ ಶ್ರೀರಾಮಚಂದ್ರ, ಭೂಮಿಗೆ ಅವತಾರ ತೆಗೆದುಕೊಂಡು ಬರ್ತೀಯಪ್ಪ ಅನೇಕ ಸಲ. ಅಸುರರನ್ನು ಕೊಲ್ಲಬೇಕಾದ್ರೆ ನೀನಿಷ್ಟು ಶ್ರಮ ತೆಗೆದುಕೊಳ್ಬೇಕೆ? ಅಸುರನ್ನು ಕೊಲ್ಲಬೇಕಾದ್ರೆ ನೀನು ಬಂದು ಇಷ್ಟು ಕಷ್ಟಪಡಬೇಕೆ? ಇಲ್ಲ ಪರಮಾತ್ಮ. ಅಲ್ಲೇ ವೈಕುಂಠದಲ್ಲಿ ಕುಳಿತುಕೊಂಡು ರಾವಣ ಸಾಯಿಲೆ ಅಂದರೆ ಸತ್ತೋಗ್ತಾನೆ, ಹಿರಣ್ಯಕಶಿಪು ಸಾಯಿಲೆ ಅಂದರೆ ಸತ್ತೋಗ್ತಾನೆ. ಆದರೆ ನಿನಗೆ ಜಗತ್ತಿಗೆ ಧರ್ಮವನ್ನು ಕಲಿಸ್ಬೇಕಾಗಿರ್ತದೆ. ನೀನು ಆಚರಣೆ ಮಾಡಿ ಕಲಿಸ್ಕೊಡ್ಬೇಕಾಗ್ತದೆ. ಹಿರಿಯರು ಹೇಳಿದಾಗ ಆ ಮಾತನ್ನು ಕೇಳಬೇಕಾಗ್ತದೆ, ಅದನ್ನು ಕಲಿಸ್ಕೊಡ್ಬೇಕಲ್ಲ. ಆ ರೀತಿ ಏನಾದರೂ ಪರಮಾತ್ಮ ಕಲಿಸ್ಕೊಟ್ಟಿದ್ದಾನೇನು? ರಾಮಚಂದ್ರ ಅವತಾರದಲ್ಲಿ ಪರಮಾತ್ಮ ತೋರಿಸಿಕೊಟ್ಟಿದ್ದ. ರಾಮಚಂದ್ರ ಅವತಾರದಲ್ಲಿ ವಶಿಷ್ಠರ ಮಾತಿನಿಂದ ದಶರಥ ಹೋಗು ವಿಶ್ವಾಮಿತ್ರರಿಗೆ ಸಹಾಯ ಮಾಡು, ವಿಶ್ವಾಮಿತ್ರ ಯಜ್ಞ ರಕ್ಷಣೆ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಶ್ರೀರಾಮಚಂದ್ರನ ಕಳಿಸಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ನಮಃ ಪ್ರಹಿತಾಯ, ಪ್ರಹಿತ ಅಂತ ತಿಳ್ಕೊಂಡಂತಾನೆ ಕಳಿಸಲ್ಪಟ್ಟವನು ಅಂತ ಅರ್ಥ. ದಶರಥನು ವಿಶ್ವಾಮಿತ್ರ ಋಷಿಗಳ ಹತ್ತಿರ ಅವರ ಯಜ್ಞ ಸಾಂಗತ್ಯಗೋಸ್ಕರ ರಾಮಚಂದ್ರನಿಗೆ ಕಳಿಸಿಕೊಟ್ಟಿದ್ದಾರೆ. ತಂದೆಯ ಮಾತನ್ನು ಕೇಳಬೇಕು. ಇದನ್ನು ಚಾಚೂ ತಪ್ಪದೆ ಕೇಳಿದ್ದಾನೆ, ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ತಂದೆ ತಾಯಿಗಳ ಮಾತನ್ನು ಮೀರಬೇಡಿ ಅಂತ ತಿಳ್ಕೊಂಡಂತ ಅನ್ಬೋದಾಗಿತ್ತು. ನಾಡು ದೂರ ಹೋಗೋದಿಲ್ಲ, ನಾಯಕ ಯುದ್ಧ ಮಾಡಲಿ, ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ಅನ್ಬೋದಾಗಿತ್ತು. ಅನ್ಲಿಲ್ಲ ಪರಮಾತ್ಮ. ತಂದೆ ಹೇಳಿದ್ದಾರೆ ಕೇಳಬೇಕು. ಮುಂದೆ ತಂದೆ ಹೇಳದೇ ಇದ್ದರೂ ತಂದೆಯ ಮಾತು ಸುಳ್ಳಾಗಬಾರ್ದು ಅಂತ ಕಾಡಿಗೆ ಹೋದ ರಾಮಚಂದ್ರ. ಇಂಥ ಅದ್ಭುತನಾಗಿರ್ತಕ್ಕಂಥ ಪರಮಾತ್ಮ. ಹೋಗಲಿ,
ಇಷ್ಟೆಲ್ಲ ಅದ್ಭುತ ಇದ್ದಾನಲ್ಲ, ರಾಮನಿಗೆ ಧನುಷ್ಯ ಬಾಣ ಹಾಕಬೇಕು? ರಾಮಚಂದ್ರನಿಗೆ ಪರಮ ಸಂಕಲ್ಪ ಮಾತ್ರ ಪ್ರಭೋ ಸೃಷ್ಟಿ ಅಂತಿಕೊಂಡು ಅಂತ ಹೇಳ್ತಾರಲ್ಲ, ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತಿಕೊಂಡು ಅಂತ ವಾಕ್ಯ ಇದೆಯಲ್ಲ. ತನ್ನ ಇಚ್ಛೆಯಿಂದಲೇ ಎಲ್ಲ ಕೆಲಸ ಮಾಡಿಸ್ಬೇಕಾಗಿತ್ತಲ್ಲ. ಪರಮಾತ್ಮ ಧನುಷ್ಯ ಯಾಕೆ ಇಟ್ಕೊಳ್ತಾನೆ? ಚಕ್ರ ಯಾಕೆ ಇಟ್ಕೊಂಡಿದ್ದಾನೆ? ಶಂಖ ಯಾಕೆ ಇಟ್ಕೊಂಡಿದ್ದಾನೆ? ಗದಾ ಯಾಕೆ ಇಟ್ಕೊಂಡಿದ್ದಾನೆ? ಯಾಕೆ ಬೇಕಾಗಿತ್ತಪ್ಪ ಅವನಿಗೆ? ಅವಶ್ಯಕತೆ ಏನಿತ್ತು? ಅಂದರೆ ಅವನು ಕೂಡ ಆಯುಧ ಇಲ್ಲದೆ ಇದ್ದರೆ ಶತ್ರುಗಳನ್ನು ಕೊಲ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋ ಅಶಕ್ತತೆ ವ್ಯಕ್ತಪಡಿಸಬೇಕೆ? ಇಲ್ಲ. ತನ್ನ ಆಯುಧಗಳ ಅಭಿಮಾನಿಗಳಾದ ದೇವತೆಗಳಿಗೆ ತನಗೆ ಸೇವೆ ಮಾಡುವ ಅವಕಾಶ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಆಯುಧಗಳನ್ನು ಧಾರಣ ಮಾಡಿದ್ದಾನೆ. ಆದ್ದರಿಂದಾಗಿ ಇಷ್ಟು ಧೀಮತೆಯೇ ಪರಮಾತ್ಮನ ಚಕ್ರದಲ್ಲಿ ದುರ್ಗಾದೇವಿ ಅದರ ಅಭಿಮಾನಿಯಾಗಿದ್ದಾಳೆ. ಶಂಖಕ್ಕೆ ಮಹಾಲಕ್ಷ್ಮಿ ಅಭಿಮಾನಿಯಾಗಿದ್ದಾಳೆ. ಕಮಲಕ್ಕೆ ಭೂದೇವಿ ಅಭಿಮಾನಿಯಾಗಿದ್ದಾಳೆ. ಗದೆಗೆ ವಾಯುದೇವರನ್ನು ಅಭಿಮಾನಿಗಳಾಗಿದ್ದಾರೆ. ಭಗವಂತನ ಬಾಣಗಳಿಗೆ ವಾಯುದೇವರ ಅಭಿಮಾನಿಗಳಾಗಿದ್ದಾರೆ. ಖಡ್ಗಕ್ಕೆ ದುರ್ಗಾದೇವಿ ಅಭಿಮಾನಿಯಾಗಿದ್ದಾಳೆ. ಈ ರೀತಿಯಾಗಿ ಇಷುಧೀಮತೆ ನಿಷಂಗಿಣೆ ಅಂಥೇಳಿ ಪರಮಾತ್ಮನ ಕರೆದು. ಪರಮಾತ್ಮ ಧನುಷ್ಯವುಳ್ಳವನು, ಖಡ್ಗವುಳ್ಳವನು, ಖಡ್ಗಧಾರಿ ಅಂತ ತಿಳ್ಕೊಂಡಂದು ಇಷುಧೀಮತೆ ನಿಷಂಗಿಣೆ ಅಂತನೂ ವಿಶೇಷಣಕ್ಕೆ ಅರ್ಥ ಇದೆ. ಪರಮಾತ್ಮ ತನ್ನ ಭಕ್ತರ ಮೇಲೆ ಎಷ್ಟು ಕರುಣೆ ಇದೆ ಅವನಿಗೆ. ಪರಮಾತ್ಮನ ಹತ್ತಿರ ಎಲ್ಲ ದೇವತೆಗಳು ಕೈ ಜೋಡಿಸ್ಕೊಂಡು ಕಾಣ್ತಾರೆ. ಪರಮಾತ್ಮ ನನ್ನ ಕೆಲಸ ಹೇಳು, ನನ್ನ ಕೆಲಸ ಹೇಳು, ನೀನು ಸೇವಾ ಅವಕಾಶ ಕೊಡು, ನಿನ್ನ ಸೇವಾ ಅವಕಾಶ ಕೊಡು ಅಂತ ಹೇಳಿ ಅಹಮಹಿಕೆಯಿಂದ ನಾ ಮುಂದೆ ಅಂತ ಅಂತೇಳಿ ಪರಮಾತ್ಮನ ಎದುರು ಕೈ ಜೋಡಿಸ್ಕೊಂಡು ನಿಂತ್ಕೊಂಡಿರ್ತಾರೆ. ಪರಮಾತ್ಮ ನಮ್ಮ ಸೇವೆಯನ್ನು ಸ್ವೀಕರಿಸು ಅಂತ ಹೇಳ್ಕೊಂಡು ಪರಮಾತ್ಮ ಅವರಿಗೆ ಸೇವೆಯನ್ನು ಕೊಡೋದಕ್ಕೋಸ್ಕರ ಧನುಷ್ಯ ಬಾಣಗಳನ್ನು ಧಾರಣ ಮಾಡ್ತಾನೆ. ತದಭಿಮಾನ ದೇವತೆಗಳಿಗೆ ಅನುಕೂಲತೆ ಮಾಡಿಕೊಡೋದಕ್ಕೋಸ್ಕರ ನಿಷಂಗಿಣೆ ಖಡ್ಗವನ್ನು ಧಾರಣ ಮಾಡ್ತಾನೆ. ಈ ಆಯುಧಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥವರು ಅಷ್ಟು ಸಮರ್ಥರಾಗಿದ್ದಾರೇನು? ಹೌದು. ಪರಮಾತ್ಮನ ಅನುಗ್ರಹದಿಂದ ಅವರಿಗೆ ಆ ತೀಕ್ಷ್ಣತೆ ಬಂದಿದೆ. ಆದ್ದರಿಂದಾಗಿ ತೀಕ್ಷ್ಣ ಇಷವೇ ಪರಮಾತ್ಮ ತನ್ನ ಆಯುಧಾಭಿಮಾನಿ ದೇವತೆಗಳಿಗೆ ತೀಕ್ಷ್ಣತೆಯನ್ನು ಕೊಟ್ಟು ನೀವು ನಾನು ಹೇಳಿದ ವ್ಯಕ್ತಿಯನ್ನು ಸಂಹಾರ ಮಾಡಲಿಕ್ಕೆ ಸಮರ್ಥರಾಗಿದ್ದೀರಿ ಅಂತನೂ ಶಕ್ತಿಯನ್ನು ಕೊಟ್ಟು ಕಳಿಸಿಕೊಡ್ತಾನೆ. ಸೇವೆ ಅವಕಾಶ ಕೊಡ್ತಾನೆ, ಸೇವೆ ಮಾಡುವ ಸಾಮರ್ಥ್ಯವನ್ನು ಕೊಡ್ತಾನೆ, ಕೀರ್ತಿ ಅವರಿಗೆ ಕೊಡ್ತಾನೆ. ಆದ್ದರಿಂದಲೇ ಶಾಸ್ತ್ರ ಇವನನ್ನು ದಯಾಸಾಗರ ಅಂತ ಕರೀತಲ್ಲ, ಶಾಸ್ತ್ರ ಇವನನ್ನು ಕರುಣಾ ಸಮುದ್ರ ಅಂತ ತಿಳ್ಕೊಂಡು ಅಂತೇಳಿ ಕರೀತದೆ. ಭಕ್ತರ ಮೇಲೆ ಅದೆಷ್ಟು ಪ್ರೀತಿ ಅವನಿಗೆ. ಆದ್ದರಿಂದಲೇ ಭಕ್ತಾಪರಾಧ ಸಹಿಷ್ಣು ಅಂತ ತಿಳ್ಕೊಂಡು ಅಂತೇಳಿ ಅವನನ್ನು ಕರೀತು. ಮಹಾಲಕ್ಷ್ಮಿ ವಾಯುದೇವತೆಯನ್ನು ಬಿಟ್ಟರೆ ಉಳಿದ ದೇವತೆಗಳು ತಪ್ಪು ಮಾಡಿದ್ದಾರೆ. ಆದರೂ ಅದನ್ನು ಕ್ಷಮಿಸಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಆಯಿತು, ಭಗವಂತ ಈ ಆಯುಧಗಳಲ್ಲಿದ್ದು ಈ ಆಯುಧಗಳನ್ನು
ಕ್ಷತ್ರಿಯರ ಕೈಯಲ್ಲಿ ಕೊಟ್ಟು ಅವರು ವಿಜಯ ಆಗುವಂತೆ ಮಾಡಿದ. ನಮಗೆ ಬ್ರಾಹ್ಮಣರಿಗೆ ಆಯುಧಗಳು ಉಪದೇಶ ಮಾಡಬೇಡಿ ಅಂತ. ನಮಗೂ ಕೂಡ ಅವನು ಸೇವೆ ಅವಕಾಶ ಕೊಡು. ಯಾಕಂದರೆ ನಮ್ಮನ್ನು ತೀಕ್ಷ್ಣರನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ನಮಗೆ ಪರಮಾತ್ಮ ಕಾಮಕ್ರೋಧಾದಿಗಳನ್ನು ಇಟ್ಕೊಂಡು ಯುದ್ಧ ಮಾಡಬೇಡಿ ಅಂತ ಹೇಳಿಬಿಟ್ಟಿದ್ದಾನೆ. ಯುದ್ಧ ನಿಮ್ಮ ಕೆಲಸ ಅಲ್ಲ ಅಂತ ಹೇಳಿದ್ದಾನೆ. ಹಾಗಾದರೆ ನಮಗೆ ಯಾಕೆ ಅವಕಾಶ ಇಲ್ಲ ಅವನ ಆಯುಧಗಳಲ್ಲಿ? ಇದೆ. ಅದಕ್ಕೋಸ್ಕರ ಹೇಳಿದರು ಸುಧನ್ವನೇ. ಪರಮಾತ್ಮ ಶಾರ್ಗ ಧನುಷ್ಯವನ್ನು ಹಿಡಿದುಕೊಂಡಿದ್ದಾನೆ ನಮ್ಮ ಮೇಲೆ ಉಪಕಾರ ಮಾಡೋದಕ್ಕೋಸ್ಕರ. ಯಾಕೆ ಉಳಿದವ್ರಿಗಿಲ್ಲೇನು? ಇದ್ರ ಹಿಂದೆ ಇರ್ತಕ್ಕಂಥ ಒಂದು ರಹಸ್ಯ ಅರ್ಥ ಮಾಡಿಕೊಳ್ಳಿ. ಪರಮಾತ್ಮನ ಶಾರ್ಗ ಧನುಷ್ಯಗೆ ಸರಸ್ವತಿ ದೇವಿ ಅಭಿಮಾನಿ ದೇವತೆ. ಅವನು ಹೇಳ್ತಾನೆ, ವಿದ್ಯೆ ದೇವತೆಯನ್ನು ನಾನು ತನ್ನ ಧನುಷ್ಯದಲ್ಲಿಟ್ಟು ವಿದ್ಯೆಯಿಂದ ನನ್ನನ್ನು ಉಪಾಸನೆ ಮಾಡ್ತಕ್ಕಂಥ ಏನು ನೀವು ಬ್ರಾಹ್ಮಣರಿದ್ದೀರಿ, ಏನು ಅಧ್ಯಯನಕರ್ತರು ಅಂತಿದ್ದೀರಿ, ನಿಮಗೂ ಅವಕಾಶ ಕೊಟ್ಟೀನಿ ನಾನು. ಅಷ್ಟೇ ಅಲ್ಲ, ಆ ಧನುಷ್ಯದಲ್ಲಿ ನಾನು ಹೂಡುವ 5 ಬಾಣಗಳಿವೆ ಇಲ್ಲ, ವಾಯುದೇವರು. ಅದಕ್ಕೋಸ್ಕರ ವಾಯುದೇವರ ಮುಖಾಂತರ ನಿಮಗೆ ಮಧ್ವಾಚಾರ್ಯನ ಕಳಿಸಿಕೊಟ್ಟು ಧ್ಯಾನೋಪದೇಶ ಮಾಡಿದ್ದೇನೆ. ನನಗೆ ಎಲ್ಲರೂ ಬೇಕಾದವರು, ಇವರೇ ಬೇಕು ಅವರೇ ಬೇಕು ಅಂತ. ಭಕ್ತರು, ನನ್ನ ಭಕ್ತರು ನನಗೆಲ್ಲರೂ ಬೇಕಾದವರು. ಆದರೆ ಯಾರು ಜಗತ್ತಿಗೆ ಪೀಡದ ಹಾಕಿರಿದ್ದಾರೆ ಅವ್ರು ಬೇಕಾಗಿಲ್ಲ ನನಗೆ. ಅವರನ್ನು ದೂರೀಕರಿಸ್ತಾರೆ. ಯಾಕೆ ಅಂತಂದರೆ ನಾನು ಆಯುಧ ಹಿಡಿದುಕೊಳ್ಳುವುದು ಉದ್ದೇಶ ದೇವತೆಗಳಿಗೆ ಅವಕಾಶ ಕೊಡೋದಕ್ಕೋಸ್ಕರ, ಸೇವೆಗೆ ಅವಕಾಶ ಕೊಟ್ಟು ಅವರ ಕಡೆಯಿಂದ ಸೇವೆಯನ್ನು ಮಾಡಿಸಿಕೊಳ್ಳೋದಕ್ಕೋಸ್ಕರ ನಾನು ಆಯುಧಗಳನ್ನು ಧಾರಣೆ ಮಾಡ್ತೇನೆ ಹೊರತು ನಾನು ಆಯುಧವಿಲ್ಲದೆ ಶತ್ರುಗಳನ್ನು ಎದುರಿಸಲಿಕ್ಕೆ ಆಗೋದಿಲ್ಲ ಅಂತಕೊಂಡಂತನೂ ಅಸಮರ್ಥ ನಾನಲ್ಲ. ಎಲ್ಲ ದೇವತೆಗಳಿಗೂ ಅನುಕೂಲ ಮಾಡಿಕೊಡ್ತೇನೆ, ಸೇವೆಗೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿ ಇಷುಧಿಮತೆ, ನಿಷಂಗಿಣೆ, ಇಷುಧಿಮತೆ, ಧನುಷ್ಯ ಮತ್ತು ಬಾಣಗಳನ್ನು ಇಟ್ಟುಕೊಳ್ತಕ್ಕಂಥ ಆ ತುಣೀರ ಬತ್ತಳಿಕೆ ಶಬ್ದ ನೆನಪಾಗೋದಿಲ್ಲ. ಖಡ್ಗಧಾರಣೆ, ತೀಕ್ಷ್ಣ ಇಷವೇ, ಸುಧನ್ವನೆ, ಆಯುಧನೆ, ಈ ರೀತಿಯಾಗಿ 5 ವಿಶೇಷಣಗಳಿಂದ ನಾನು ಶತ್ರು ವಿನಾಶಕ್ಕೆ, ಭೂಭಾರ ಹರಣಕ್ಕೆ, ಆ ಸಂದರ್ಭದಲ್ಲಿ ನನ್ನ ಸೇವೆ ಮಾಡಲಿಕ್ಕೆ ದೇವತೆಗಳಿಗೆ ಶ್ರೀ ಭೂ ದುರ್ಗಾ, ಸರಸ್ವತಿ, ವಾಯುದೇವರು ಇತ್ಯಾದಿ ಎಲ್ಲರಿಗೂ ನಾನು ಅವಕಾಶ ಕೊಟ್ಟಿದ್ದೇನೆ. ಆಯ್ತು, ನೀವು ಅರ್ಥ ಮಾಡಿದ್ದೀರಿ. ಪರಮಾತ್ಮನಿಗೆ ಆಯುಧ ಇಲ್ಲದ ಯುದ್ಧ ಮಾಡಲಿಕ್ಕೆ ಬರೋದಿಲ್ಲ ಅಂತ ಯಾಕನ್ಬಾರ್ದು? ಆಯುಧ ಇಲ್ಲದಿದ್ದರೆ ಪರಮಾತ್ಮ ಯಾಕೆ ಯುದ್ಧ ಆಗಬಾರ್ದು? ಇಷ್ಟೆಲ್ಲ ದೇವತೆಗಳ ಸಹಾಯ ಬೇಕಾಯ್ತು ನೋಡಿ. ಹೆಲ್ಪ್ ತೊಗೊಂಡು ಮಾಡ್ತೀವಿ. ಮತ್ತು ಸರ್ವಶ್ರೇಷ್ಠ, ಸರ್ವಜ್ಞ ಅಂತಂತೀರಿ, ಸರ್ವಶ್ರೇಷ್ಠ ಅಂತಂತೀರಿ, ಪರಿಪೂರ್ಣ ಅಂತಂತೀರಿ. ನೋಡಿ, ಇಷ್ಟೆಲ್ಲ ದೇವತೆಗಳು ಹೆಲ್ಪ್ ತೆಗೆದುಕೊಳ್ತಾನೆ ಅವನು. ಎಲ್ಲಿ ಆ ಪರಿಪೂರ್ಣ? ಅವನನ್ನು ಪರಿಪೂರ್ಣ ಅಂತ ಹೇಗನ್ಬೇಕು? ಅದಕ್ಕೋಸ್ಕರವೇ ಈ ಮಂತ್ರ ದ್ರಷ್ಟಾರರಾಗಿರ್ತಕ್ಕಂಥ ರುದ್ರದೇವರು, ಈ ಮಂತ್ರ ದ್ರಷ್ಟಾರರಾಗಿರ್ತಕ್ಕಂಥ ವಿಶ್ವಾಮಿತ್ರರು ಒಮ್ಮೆಲೆ ಹೇಳಿಬಿಟ್ರು, ಇಲ್ಲ
ಸ್ವಾಯುಧಾಯ. ಪರಮಾತ್ಮನ ಆಯುಧಗಳು ಸ್ವರೂಪಭೂತ ಆಯುಧಗಳು. ಈ ಅಭಿಮನ್ಯವಾದ ಆಯುಧಗಳಲ್ಲದೆ ಸ್ವರೂಪಭೂತ ಆಯುಧಗಳು ಪರಮಾತ್ಮನಲ್ಲಿವೆ. ಸ್ವರೂಪಭೂತ ಚಕ್ರ, ಅದಕ್ಕೆ ದುರ್ಗಾದೇವಿ ಅಭಿಮಾನಿ ಅಲ್ಲ. ಸ್ವರೂಪಭೂತ ಶಂಖ ಲಕ್ಷ್ಮೀ ಅಭಿಮಾನಿ ಅಲ್ಲ. ಸ್ವರೂಪಭೂತ ಧನುಷ್ ಸರಸ್ವತಿ ಅಭಿಮಾನಿ ಅಲ್ಲ. ಸ್ವರೂಪಭೂತ ಖಡ್ಗ ದುರ್ಗಾದೇವಿ ಅಭಿಮಾನಿ ಅಲ್ಲ. ಅವನು ಸ್ವರೂಪಭೂತವಾಗಿರ್ತಕ್ಕಂಥ ಒಂದು ವಿಶಿಷ್ಟತೆಗಳಿವೆ. ಹೀಗಾಗಿ ಪರಮಾತ್ಮನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಗಸ್ತ್ಯರು ಧನುರ್ಬಾಣಾದಿಗಳನ್ನು ತಂದುಕೊಟ್ಟರು ರಾಮಚಂದ್ರನಿಗೆ. ಸ್ವರೂಪವಾದ ಇದ್ದೇ ಇತ್ತು, ಅದನ್ನು ಪರಮಾತ್ಮ ಸ್ವೀಕಾರ ಮಾಡಿ. ಆದ್ದರಿಂದಾಗಿ ಸ್ವಗತ ಭೇದ ವಿವರ್ಜಿತ ನೇಹ ನಾನಾಸ್ತ ಕಿಂಚನ. ಪರಮಾತ್ಮನಿಗೂ ಪರಮಾತ್ಮನ ಶರೀರಕ್ಕೂ, ಪರಮಾತ್ಮನಿಗೂ ಪರಮಾತ್ಮನ ಗುಣಗಳಿಗೂ, ಪರಮಾತ್ಮನಿಗೂ ಪರಮಾತ್ಮನ ಬಟ್ಟೆಗೂ, ಪರಮಾತ್ಮನು ಪರಮಾತ್ಮನ ಆಯುಧಗಳಿಗೆ, ಪರಮಾತ್ಮನ ಆಭರಣ, ಇವುಗಳಲ್ಲಿ ಯಾವುದೇ ಭೇದ ಇಲ್ಲ. ಎಲ್ಲೂ ಪರಮಾತ್ಮ ಸ್ವರೂಪ. ತಾನೇ ಆ ರೂಪದಿಂದ ಇದ್ದು ನನಗೆ ಯಾರ ಅವಶ್ಯಕತೆ ಇಲ್ಲ, ನಿರಪೇಕ್ಷ ನಾನು ಇನ್ನೊಬ್ಬರ ಸಹಾಯವನ್ನು ಬಯಸದೇ ಇರತಕ್ಕಂಥವನು ನಾನು ಅಂತನ್ನೋ ಸ್ವಗತ ಭೇದ ವಿವರ್ಜಿತತ್ವ, ಅದರ ಜೊತೆಗೆ ಸರ್ವೋತ್ತಮತ್ವವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಾಯುಧಾಯ. ಇವೆಲ್ಲ ನಿಮ್ಮ ಕಲ್ಪನೆ ಯಾಕಾಗಬಾರದು? ಇದನ್ನು ರುದ್ರದೇವರು ಕಲ್ಪನೆ ಮಾಡಿ ಯಾಕೆ ಹೇಳಿರಬಾರ್ದು? ಅಥವಾ ವಿಶ್ವಾಮಿತ್ರರು ಕಲ್ಪನೆ ಮಾಡಿ ಯಾಕೆ ಹೇಳಬಾರ್ದು? ಅರೆ, ಕಲ್ಪನೆ ಮಾಡಲಿಕ್ಕೆ ಇಷ್ಟೆಲ್ಲ ಕಲ್ಪನೆ ಮಾಡಲಿಕ್ಕೆ ಆಗ್ತಾನೆ ಇಲ್ಲ. ಅಪೌರುಷೇಯಾದ ವೇದ ಹೇಳಿದೆ, ಯಾರು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದ್ದದ್ದನ್ನು ವೇದ ಹೇಳಿದೆ. ಅದಕ್ಕೋಸ್ಕರ ಮುಂದಿನ ವಿಶೇಷಣ ಶ್ರುತ್ಯಾಯ. ಈ ಪರಮಾತ್ಮ ಇನ್ನೊಬ್ಬರ ಅಥವಾ ಯಾರಾದರೂ ಪತ್ರಕಾರರು ಅಥವಾ ಮೀಡಿಯಾದವರು ಹೇಳಿದ ಮೇಲೆ ಇವನು ಗುಣ ಕಲ್ಪನೆ ಮಾಡಿ ಹೇಳಿದ್ದಾರೆ ಅಂತೇಳಿ, ಅಥವಾ ದೇವತೆಗಳು ಕಲ್ಪನೆ ಮಾಡಿ ಹೇಳ್ತಾರೆ ಅಂತ ತಿಳ್ಕೊಳ್ಬೇಡಿ. ವೇದ ಪ್ರತಿಪಾದ್ಯನಾಗಿದ್ದಾನೆ. ಶ್ರುತ್ಯಾಯ ಶ್ರುತೌ ಭವಃ ಶ್ರುತ್ಯಃ. ಯಾವನನ್ನು ಮಾತ್ರ ವೇದ ಪರಮಮುಖ್ಯ ವೃತ್ತಿಯಿಂದ ಹೇಳ್ತದೆ, ವೇದದಲ್ಲೇ ವೇದ ಹೇಳ್ತಾ ಇದೆ, ಇವನು ವೇದ ಪ್ರತಿಪಾದ್ಯ. ಅಪೌರುಷೇಯ ವೇದ ಪ್ರತಿಪಾದ್ಯ. ಆದ್ದರಿಂದಾಗಿ ಈ ಎಲ್ಲ ವೇದಗಳು ಪರಮಾತ್ಮನ ವಾಚಿಯೇ ಆಗಿವೆ. ಇವೆಲ್ಲ ರುದ್ರದೇವರ ಪರವಾಗಿ ಸಾಮಾನ್ಯ ಅರ್ಥದಲ್ಲಿ ಹೇಳ್ಬೋದು. ಪರಮ ಮುಖ್ಯ ವೃತ್ತಿಯಿಂದ ಇಷ್ಟುಧಿಮತೆ, ನಿಷಂಗಿಣೆ, ತೀಕ್ಷ್ಣ ಇಷ್ಟವೇ ಇತ್ಯಾದಿ ಎಲ್ಲ ವಿಶೇಷಣಗಳು ಕೂಡ ಪರಮ ಮುಖ್ಯವರಿಂದ ಪರಮಾತ್ಮನನ್ನೇ ಹೇಳುತ್ತೇವೆ. ಯಾಕೆ? ಶ್ರುತ್ಯಾಯ. ಅದಕ್ಕೋಸ್ಕರವೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ವೇದೈಶ್ಚ ಸರ್ವೈ ಅಹಮೇವ ವೇದ್ಯ. ವೇದದ ಪ್ರತಿಯೊಂದು ಪದಗಳು ನನ್ನನ್ನೇ ಹೇಳುತ್ತವೆ, ನನ್ನ ಮಹಿಮೆಯನ್ನೇ ಹೇಳುತ್ತವೆ. ನನಗೆ ಯಾರೋ ಒಬ್ಬರು ನನ್ನ ದೂರದ ಶಿಷ್ಯಂದಿರೆ, ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು ಅಂದರೆ, ಏನು ರೀ ಆಚಾರ್ಯ ದಿನಾಲು ನಿಮ್ಗೆ ಕೇಳ್ತೀವಿ, ನಮ್ಮ ರುದ್ರದೇವರು ಎಲ್ಲ ಹೆಸರು ಪರಮಾತ್ಮನ ಹೆಸರು ಅಂತಂತೀರಿ, ರುದ್ರದೇವರು ಅಂತಂದು ಯಾಕನ್ಬಾರ್ದು? ಬಿಟ್ಬಿಡ್ರಲ್ಲ. ಮತ್ತು ಎಲ್ಲೋ ರಾಮನಿಗೆ ಜೋಡಿಸ್ತೀರಿ, ಕೃಷ್ಣನಿಗೆ ಜೋಡಿಸ್ತೀರಿ. ಅದಕ್ಕೆ ನಾ ಜೋಡಿಸಿಲ್ಲಪ್ಪ, ಅಥವಾ ಸತ್ಯಧರ್ಮರು ಜೋಡಿಸಿಲ್ಲ. ನಿಮ್ಮ ಆ ವೇದ ರುದ್ರವೇ ಹೇಳ್ತದೆ, ಶ್ರುತ್ಯಾಯ ಶ್ರುತೋ ಭವಃ ಶ್ರುತ್ಯಃ ತಸ್ಮೈ ಶ್ರುತ್ಯಾಯ. ಶ್ರೀಕೃಷ್ಣನ ಹೇಳಿಲ್ಲೇನು? ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ಅಂತ ತಿಳ್ಕೊಂಡಂಥೇಳಿ. ಉಪನಿಷತ್ತು ಹೇಳ್ತದೆ, ವೇದಾಹಿ ಏನಂ ವೇದಯಂತಿ. ವೇದಗಳು ಈ ಪರಮಾತ್ಮನನ್ನೇ ತಿಳಿಸಿಕೊಡ್ತವೆ.
ಪರಮಾತ್ಮ ವೇದ ಪ್ರತಿಪಾದ್ಯ ಅಂತ ತಿಳ್ಕೊಂಡಂತೇಳಿ, ಶ್ರುತತ್ವಾಚ ಅಂತ ತಿಳ್ಕೊಂಡಂತೇಳಿ ಬ್ರಹ್ಮಸೂತ್ರ ಸ್ಪಷ್ಟವಾಗಿ ಹೇಳ್ತಾರೆ. ಶಾಸ್ತ್ರಯೋನಿತ್ವಾತ್ ಅನ್ನುವ ಬ್ರಹ್ಮಸೂತ್ರವೂ ಕೂಡ ಶಾಸ್ತ್ರ ಪ್ರತಿಪಾದ್ಯ ವೇದ ಪ್ರತಿಪಾದ್ಯ ಪರಮಾತ್ಮ ಅಂತ ತಿಳ್ಕೊಂಡಂತನ್ನುವುದನ್ನು ತಿಳಿಸಿಕೊಡ್ತಾರೆ. ಇಂತಹ ಪರಮಾತ್ಮನ ಅದ್ಭುತ ಮಹಿಮೆ, ವಿಶೇಷಣಗಳು ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಇಲ್ಲದೇ ಇದ್ದರೆ ಎಷ್ಟೋ ವರ್ಷ ಆದರೂ ಮುಗಿಯೋದಿಲ್ಲ ಇದು. ಅದಕ್ಕೆ ಇವತ್ತಿನ ದಿವಸ ಒಂದು ಸುಮಾರು 10-12 ವಿಶೇಷಣಗಳ ಚಿಂತನೆಯನ್ನು ಮಾಡಿದ್ದೇವೆ. ಇಂಥ ವೇದ ಪ್ರತಿಪಾದ್ಯನಾದ ಪರಮಾತ್ಮ ನಮ್ಮ ಮೇಲೆ ಪರಮಾನುಗ್ರಹ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಪರಮಾತ್ಮನಿಂಥ ಪ್ರತಿಯೊಂದು ಶಬ್ದಗಳು ಭಗವಂತನ ಹೇಗೆ ಹೇಳ್ತೇವೆ ಅಂತನ್ನೋದನ್ನು ಇಷ್ಟು ಅಭ್ಯಾಸ ಮಾಡಿದರೆ ನಾವೇ ಸ್ವತಃ ಯಾವುದೇ ಶಬ್ದ ಬಂದರೂ ಅರ್ಥ ಹೇಳಲಿಕ್ಕೆ ಬರ್ತದೆ. ಅದರ ಅಭ್ಯಾಸ ಮಾಡಬೇಕಷ್ಟೆ. ಇನ್ನು ಉಳಿದ ಶಬ್ದಗಳು ಪರಮಾತ್ಮನ ಪರವಾಗಿ ಹೇಗಿವೆ ಅಂತ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. 1 ತಾಸು ಹೇಗಾಯ್ತು ನನಗಂತೂ ಗೊತ್ತಾಗಿಲ್ಲ. ಪರಮಾತ್ಮನ ಆ ವಿಶಿಷ್ಟ ಚಿಂತನೆಯನ್ನು ಮಾಡ್ತಾ ತಾಸು ಕಳೆದೋದು ಗೊತ್ತಾಗಲಿಲ್ಲ. ಯಾಕೆ ಸಮಯ ನಿಯಾಮಕನೂ ಅವನೇ. ಆದ್ದರಿಂದ ಉಳಿದ ಭಾಗ ನಾಳಿನ ದಿವಸ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಅಕ್ಷಯಂ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವರಾಸ್ತಾಂ ಸಶರೋ ರಾಮಲಕ್ಷ್ಮಣ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡದ ನಶ್ಯಂತ ಸಕಲ ರೋಗ ಸತ್ಯಂ ಸತ್ಯಂ ವದ. ಅಚ್ಯುತಾನಂತ ಗೋವಿಂದ ನಾಮ ಸ್ಮೃತಿ ಮಾತ್ರಾರ್ಥೆ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಮ್ಯ ಸ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ. ಶ್ರೀಕೃಷ್ಣಾರ್ಪಣ.